ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯ ಮೊದಲಿಗೆ ಬಹುಲಾದಿಯ ಕರ್ತೃಗದ್ದುಗೆಯ ಸದಾಶಿವ ಚಂದ್ರಗಿರಿ ದೇವಿಯ ಪಾದ ಪಂಕಜಗಳಿಗೆ ವಿನಮನೆದು, ಹಾಗೆ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಪರಮ ಪೂಜ್ಯರಲ್ಲಿ, ರಾಜಕೀಯ ಮುಖಂಡರಲ್ಲಿ, ರೈತ ಬಾಂಧವರಲ್ಲಿ ಹಾಗೂ ಈ ನಾಗರಾಳ ಗ್ರಾಮದ ಎಲ್ಲ ಶಿಕ್ಷಕ ವೃಂದದವರಿಗೂ, ಹಾಗೆ ಈ ಒಂದು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ತಾಯಿಯಂದರಿಗೂ ಶರಣಾರ್ಥಿಗಳು. ಮೊದಲಿಗೆ ಬಹಳ ಸಂತೋಷ ಆಯಿತು. ಯಾಕಂದ್ರೆ ನಾವೀಗಾಗಲೇ ಎಲ್ಲ ಕೊರೋನಾ ಅಂತೇಳಿ ಕೊರೋನಾ ಕೇಳಿವಿ. ನಾವು ಕೊರೋನಾ ಸಂದರ್ಭದೊಳಗ ಜಗತ್ತಿನೊಳಗೆ ಎಲ್ಲಿಗೂ ಔಷಧ ಸಿಗದಿದ್ದಾಗ ಕಾಪಾಡಿದ್ದು ಸದಾಶಿವ. ಹಂಗ ಎಲ್ಲ ಕಡೆ ಖಾಸಗಿ ಶಾಲೆಗಳು ಬಹಳ ಹೆಚ್ಚು ಮೇರಿತಿರ್ಬೇಕಾದ್ರೆ ಕನ್ನಡ ಶಾಲೆಯಲ್ಲಿ ಇನ್ನೂ ಜೀವಂತವಾಗಿ ಇಟ್ಟುಕೊಂಡು ಹೊಂಟಿರುವಂತ ಊರು ಯಾವ್ದಾದ್ರು ಅದು ನಾಗರಾಳ ಗ್ರಾಮ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀವಿ ನಾನು. ಯಾಕಪ್ಪ ನಾವೆಲ್ಲ ಎಲ್ಲ ಕಡೆ ನೋಡ್ತೀವಿ. ನಾವು ಎಷ್ಟೋ ಮಕ್ಕಳ ಖಾಸಗಿ ಅಂತೇಳಿ ಅಲ್ಲಿ ಎಷ್ಟೋ ಡೊನೇಷನ್ ಕೊಟ್ಟು ಅನ್ನ ಕೊಟ್ಟು ಅಲ್ಲೆಲ್ಲ ಕಲಿಸ್ತೀವಿ. ಅಲ್ಲೆಲ್ಲ ಉತ್ತಮ ಶಿಕ್ಷಣ ಸಿಗ್ತೈತೆ ಅಂತ ಅದು ನಮ್ಮ ತಲೆಯೊಳಗೆ ಕಷ್ಟ ಐತಿ. ನಿಜವಾಗಿಯೂ ಶಿಕ್ಷಣ, ಸಂಸ್ಕಾರ ಹಾಗೂ ವ್ಯವಸ್ಥೆ ಎಲ್ಲಾದ್ರೂ ಸಿಗುದಿತ್ತಂದ್ರೆ ಅದು ನಮ್ಮ ಕನ್ನಡ ಶಾಲೆಯಲ್ಲಿ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ಇಲ್ಲಿರುವಂತ ಶಿಕ್ಷಣ, ಇಲ್ಲಿರುವಂತ ಕಲಿಸುವಂತ ಗುರುಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಕಲಿಸ್ತಿರ್ತಾರೆ. ಈಗಾಗಲೇ ರಾಜ್ಯ ಮಟ್ಟಕ್ಕೆ ಒಬ್ಬ ವಿದ್ಯಾರ್ಥಿನಿ ಆಯ್ಕೆ ಆದ್ರು. ಇದು ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಆಗುವಂತ ಕೆಲಸ ಅಲ್ಲ. ಇದು ಎಲ್ಲಿ ಆಗುವಂತ ಕೆಲಸ ಅಂದ್ರೆ ಇದು ಗಂಡು ಮಕ್ಕಳ ಕನ್ನಡ ಶಾಲೆಯಲ್ಲಿ ಮಾತ್ರ ಆಗುವಂತ ಕೆಲಸ. ಅಂತಹ ಶಾಲೆಯಲ್ಲಿ ಸಾಧನೆ ಮಾಡುವವರು ಯಾರಾದ್ರೂ ನಾಗರಾಳ ಗ್ರಾಮದ ಒಂದು ತಂಗಿ ಅಂತ ಹೇಳಕ್ ಬಹಳ ಹೆಮ್ಮೆ ಅಂತ ಹೇಳ್ತೀನಿ ನಾನು. ಒಮ್ಮೆ ಪರಮಾತ್ಮ ಬಂದು ನಾಗರಾಳ ಗ್ರಾಮದ ಹುಡುಗರಿಗೆ ಕೇಳಿದಂತ, ಪರಮೇಶ್ವರ ಬಂದು ನಾಗರಾಳ ಗ್ರಾಮದ ಹುಡುಗರಿಗೆ ಕೇಳಿದಂತ, ನೋಡಪ್ಪ, ನಿನಗೆ ತ್ರಿಕಾಲ ಜ್ಞಾನದಂತ ಪರಮೇಶ್ವರದಂತ ನಾನು ನಿನಗೆ ಬೇಕು ಅಥವಾ ನಿನ್ನ ನಾಗರಾಳ ಗ್ರಾಮದಲ್ಲಿ ಕಲಿಸುವಂತ ಶಿಕ್ಷಕರು ನಿನಗೆ ಬೇಕು ಅಂತ ಕೇಳಿದ್ರಂತ ಹುಡುಗ ಪರಮಾತ್ಮ ಕೇಳಿದಂತ. ತ್ರಿಕಾಲ ಜ್ಞಾನಿ, ಎಲ್ಲವನ್ನು ಕೊಡುವವನು ನಾನು, ಜಗತ್ತಿಗೆ ಅನ್ನವನ್ನು ಕೊಡುವವನು ನಾನು, ಗಾಳಿಯನ್ನು ಕೊಡುವವನು ನಾನು, ನಿನಗೆ ಏನ್ ಬೇಕು ಎಲ್ಲವನ್ನು ಕೊಡ್ತೇನೆ ನಾನು, ನಿನಗೆ ನಾ ಬೇಕು ಅಥವಾ ನಾಗರಾಳ ಗ್ರಾಮದ ಶಿಕ್ಷಕರು ಬೇಕು ಅಂತ ಕೇಳಿದ್ರು. ಅದಕ್ಕವ ನಾಗರಾಳ ಗ್ರಾಮದ ಹುಡುಗ ಬಹಳ ಉತ್ತಮವಾಗಿ ಪರಮೇಶ್ವರ ಹೇಳ್ತಾರೆ, ನನಗ ನಾಗರಾಳ ಗ್ರಾಮದ ಶಿಕ್ಷಕರ ಬೇಕು, ನನಗ ಪರಮಾತ್ಮನಂತ ನೀ ಬೇಡ ಅಂತ ಹೇಳಿದ್ರಂತ. ಪರಮಾತ್ಮನ ಒಂದು ಕ್ಷಣ ದಂಗ ಬಡದಂತ, ಯಾಕೋ ನಿನಗೇನ್ ನಾ ಕಡಿಮೆ ಮಾಡ್ತೀನಿ ಅಂತೇಳಿ. ಅದಕ್ಕೆ ವಿದ್ಯಾರ್ಥಿ ಹೇಳಿದಂತ, ಎಲ್ಲೋ ತಿಪ್ಪಿ ಗುಂಡಿ ಒಳಗೆ ಬಿದ್ದಿದ್ದೀನಿ ನಾನು, ಅಕ್ಷರ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ, ಒಂದು ಕಲ್ಲಿನ ಮೇಲೆ ನಾ ಇದ್ದೆ. ಇಂಥ ಕಲ್ಲನ್ನ ತಂದ ಸಿರಿಯನ್ನ ಮಾಡಿದಂತವ್ರು ಯಾರಾದ್ರೂ ಇದ್ರೆ ನಾಗರಾಳ ಗ್ರಾಮದ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ. ಅಂತವರನ್ನ ಬಿಟ್ಟ ನಿನ್ನ ಜೊತೆಗೆ ವರ್ಷಕ್ಕೊಮ್ಮೆ ಭೇಟಿಯಾಗುವ ನಿನ್ನ ತಗೊಂಡು ನಾ ಏನ್ ಮಾಡಿ ಸದಾ ನನ್ನ ಜೊತೆಗೆ ಇರುವ ಶಿಕ್ಷಕರು ಬೇಕು ಅಂತೇಳಿ ಆ ಒಂದು ವಿದ್ಯಾರ್ಥಿ ಬಹಳ ಸುಂದರವಾಗಿ ಪರಮಾತ್ಮ ಹೇಳಿದಂತ. ಅದಕ್ಕ ದೇವರಿಗಿಂತ ದೊಡ್ಡವರು ಯಾರಾದ್ರೂ ಇದ್ರೆ ಅದು ಗುರುಗಳು ಇರ್ತಾರ. ಅಂತ ಗುರುಗಳು ಎಲ್ಲಿ ಸಿಗ್ತಾರಪ್ಪ ಅಂದ್ರೆ ನಮ್ಮೂರಿನ ನಾಗರಾಳ ಕನ್ನಡ ಶಾಲೆಯಲ್ಲಿ ಸಿಗ್ತಾರಂತ ಹೇಳಕ್ಕೆ ಹೆಮ್ಮೆ ಪಡ್ತೇನೆ ನಾನು. ಇಲ್ಲಿ ನಾನು ಕೇಳಿದ್, ನಾನು ಅಂದಾಜು ಎಷ್ಟು ಒಂದು ಸ್ಟ್ರೆಂತ್ ಐತ್ರಿ ಸ್ಕೂಲ್ ಒಳಗ ಒಂದು ಅಂದಾಜು ನಾವು ಕನ್ನಡ ಶಾಲೆ ಬಂದಾಗ ನಮ್ಗೆ ತಿಳಿಯೊಳಗೆ ಬರೋದಷ್ಟೇ ಎಷ್ಟು ಒಂದು 70 ಜನ ಬಂದ ಅಂತ ಕೇಳಿ. ಆ ಜನ ನೀವು ಹುಚ್ಚರದ್ರಿ ಅಂತ. ಎಲ್ಲಾ ಕಡೆ ಈ ಕನ್ನಡ ಶಾಲೆ ಇರೋದ ಬೇರೆ, ನಾಗರಾಳ ಒಳಗಿರೋ ಕನ್ನಡ ಶಾಲೆನೇ ಬೇರೆ. ಇಲ್ಲಿ 250ಕ್ಕಿಂತ ಅಧಿಕ ಒಂದು ವಿದ್ಯಾರ್ಥಿಗಳು ಈ ಶಾಲೆ ಒಳಗಾರ. ಅಷ್ಟೊಂದು ಉತ್ತಮ ಮಟ್ಟವಾಗಿ ಈ ಒಂದು ಶಿಕ್ಷಣ ಇಲ್ಲಿ ನಾಗರಾಳ ಒಳಗೆ ಸಿಗ್ತದೆ ಅಂತ ಹೇಳಿದ್ರು. ಅವಾಗ ನಾನು ಒಂದು ಕ್ಷಣ ಬಹಳ ಸಂತೋಷ ಪಡ್ತೀನಿ. ಯಾಕಂದ್ರೆ ನಾವು ಕೂಡ ಕಲಿತು ಬಂದಿದ್ದು ಕನ್ನಡ ಶಾಲೆ ಅಂದ್ರ ಇಷ್ಟೆಲ್ಲ ಎತ್ತರಕ್ಕೆ ಬೆಳಿಬೇಕಾದ್ರೆ ಕನ್ನಡ ಶಾಲೆಯ ಕೊಡುಗೆ ನಮಗ ಅಪಾರ ಐತಿ. ಇಂತಹ ಶಾಲೆಯನ್ನ ನೆಲೆಸುವುದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತೇನೆ ನಾನು. ಇನ್ನಷ್ಟು ಮುಂದಿನ ದಿನಮಾನೊಳಗ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಈಗ 7ನೇ ತರಗತಿ ಮಾತ್ರ ಐತಂತಾರ. ಮುಂದಿನ ದಿನಮಾನೊಳಗ ಇಲ್ಲೇ 8, 9, 10, 11, 12 ಇದೇ ತರ ಇನ್ನು ಉತ್ತಮ ಮಟ್ಟಕ್ಕೆ ಈ ಒಂದು ಕನ್ನಡ ಶಾಲೆ ಬೆಳಿಗ್ಗೆ ಅಂತೇಳಿ ಆ ಸದಾಶಿವ ಚಂದ್ರಗಿರಿಗೆ ಆಶೀರ್ವಾದ ಈ ಒಂದು ಗ್ರಾಮದ ಮೇಲೆ ಸದಾಕಾಲವಾಗಿ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ ನಾನು. ಆಗ್ಲೇ ನಾನು ಬರ್ಬೇಕಾದ್ರೆ ಒಬ್ಬರು ಅಜ್ಜರು ಬಹಳ ಉತ್ತಮವಾಗಿ ಸಂಸ್ಕಾರದ ಬಗ್ಗೆ ಮಾತಾಡಕತ್ತಿದ್ರು. ಸಂಸ್ಕಾರದ ಬಗ್ಗೆ ಬಹಳ ಉತ್ತಮವಾಗಿ ಹೇಳಿದ್ರು.
ಯಾಕೆ ನಮ್ಮ ಜೀವನಕ್ಕೆ ಸಂಸ್ಕಾರ ಮುಖ್ಯಪ್ಪ? ಹಿಂಗ ನಾವೊಂದು ಅದರ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಪ್ರವಚನ ಜೋರಾಗಿ ನಡೆದಿತ್ತು. ಪ್ರವಚನ ಸಾಯಂಕಾಲ 7 ಗಂಟೆ 8 ಗಂಟೆ ಪ್ರವಚನ ಮುಗಿದಾದ್ಮೇಲೆ ಪ್ರಸಾದ ಇರ್ತೈತಿ. ಎಲ್ಲರೂ ಪ್ರವಚನವನ್ನ ಕೇಳ್ಕೊಂಡು ಪ್ರಸಾದಕ್ಕೆ ಹೋಗ್ತಿದ್ರು. ಹಿಂಗ ಪ್ರತಿನಿತ್ಯ ಒಂದು ತಿಂಗಳ ಕಾರ್ಯಕ್ರಮ ಇತ್ತು. ಹಿಂಗ ಎಲ್ಲರೂ ಪ್ರವಚನ ಮುಗಿಸಿ ಪ್ರಸಾದ ಮಾಡಕ್ ಹೋಗ್ತಿದ್ರು. ಆ ಒಂದು ದಿನ ಆ ಪ್ರವಚನವನ್ನ ಕೇಳಾಕ ಆ ಊರಿನ ಗೌಡ ಮತ್ತು ಗೌಡ್ತಿ ಬಂದ್ರು. ಗೌಡ ಮತ್ತು ಗೌಡ್ತಿ ಬಂದು ಪ್ರವಚನ ಕೇಳಕ್ ಕುಂತ್ರು. ಹಾಗ ಕೇಳ್ಕೊತ ಪ್ರವಚನ ಬಂದಾಗ ಎಲ್ಲರೂ ಪ್ರಸಾದಕ್ಕೆ ಅಂತ ಹೋದ್ರು. ಆ ಗೌಡ ಗೌಡ್ತಿ ನೋಡ್ಕೊಂತ ಸುಮ್ಮ ಕುಂತ್ರು. ಎಲ್ಲಿ ಹೊಂಟಾರ ಇವರೆಲ್ಲ ಅಂತೇಳಿ, ಎಲ್ಲಿ ಹೊಂಟಾರ ನೋಡಿ ಬಿಡನು ಅಂತೇಳಿ ಅವರು ಬಂದತ್ತಿ ಹೊಂಟಾಗ ಅಲ್ಲಿ ಪ್ರಸಾದಕ್ಕೆ ಎಲ್ಲರೂ ಕೂತಿದ್ರು. ಆಮೇಲೆ ಅವರು ಗೌಡ ಗೌಡ್ತಿ ಏನ್ ಮಾಡ್ಬಿಟ್ರು, ನಾವು ನಮ್ಮ ಮನೆಗೆ ಅಜ್ಜಾರನ್ನ ಕರ್ಕೊಂಡು ಬರೋಣ, ಅವ್ರಿಗೆ ನಾವು ನಮ್ಮ ಮನೆಯೊಳಗ ಪ್ರಸಾದವನ್ನ ಮಾಡಿಸಿಲ್ಲ ಅಂತ ಹೇಳಿ ತಿಳ್ಕೊಂಡು ನಮ್ಮ ಸಂಘಟನೆಲ್ಲ ಅವ್ರಿಗೆ ಕೇಳಿದ್ರಂತ, ಬೊಬ್ಬಾಗಿ ಅಜ್ಜಾರನ್ನ ಕರ್ಕೊಂಡು ಬರೀ ನಮ್ಮ ಮನೆಗೆ ಪ್ರಸಾದಕ್ಕ. ಆದ್ರೆ ಅವ್ರಿಗೆ ಯಾವ ರೀತಿ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ, ಇಲ್ಲ ನೀವು ಹೇಳ್ಬೇಕು. ನಾನು ಎಲ್ಲಾ ಸಂಘಟಕರು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಗೌಡನ ಮನೆಗೆ ಪ್ರಸಾದಕ್ಕೆ ಅಂತ ವ್ಯವಸ್ಥೆ ಮಾಡಕತ್ತಿದ್ರು. ನಾವು ಐದೈತೆ ಒಂದ್ ದಿನ ಗೌಡನ ಮನೆಗೆ ಪ್ರಸಾದಕ್ಕ ಹೊಂಟ್ವಿ. ಒಮ್ಮೆ ಮನೆಗೆ ಮುಂದ ಗುರುಗಳು ಬರೋಣ ಏನ್ ಮಾಡ್ತಾರೆ, ಮೊದಲಿಗೆ ಪಾದಕ್ಕೆ ನೀರು ಹಾಕಿ ಒಳಗೆ ಬರಮಾಡಿಕೊಂಡು ಒಳಗೆಲ್ಲರನ್ನು ಅಜ್ಜರನ್ನ ಕುಂದ್ರಿಸಿ ಪಾದ ಪೂಜೆಯನ್ನ ಮಾಡಿ ಮುಂದೆಲ್ಲರಿಗೆ ಪ್ರಸಾದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು. ಆಗ ಗೌಡ ಓಡ್ಯಾಡ ಎಲ್ಲರಿಗೆ ತಟ್ಟೆಯನ್ನು ಕೊಟ್ಟ ಗೌಡತಿ ಏನ್ ಮಾಡ್ಯಾಳ, ಎಲ್ಲವನ್ನ ತಾಟಿನೊಳಗೆ ನೀಡಾಕತ್ಲಿಕ್ಕೆ ಕಡುಬ, ಹೋಳಿಗೆ, ಚಪಾತಿ ಎಲ್ಲವನ್ನು ನೀಡಿದ್ಲು. ಎಲ್ಲವನ್ನು ನೀಡಾನ ಆಮೇಲೆ ನಾವು ಸುಮ್ಮ ಕೂತಿದ್ವು. ಆಮೇಲೆ ಎಲ್ಲ ನೀಡಂತ ಏನ್ ಮಾಡ್ಬೇಕ್ರಿ ಅಲ್ಲಿ, ಏನ್ ಮಾಡ್ಬೇಕು, ಸಾಷ್ಟಾಂಗವನ್ನು ಹಾಕಬೇಕಲ್ಲ. ಹಂಗ ಗೌಡಗ ಸಾಷ್ಟಾಂಗ ಹಾಕಪ್ಪ ಗೌಡ ಅಂತ ಕೇಳಿದ್ವಿ. ಅದಕ್ಕೆ ನಾವು ಗೌಡ ಓಹೋ ನಾನು ಹೇಂತಿ ಸಾಷ್ಟಾಂಗ ನೀಡುದು ಮತ್ತಾಳ, ಒಳಗೆ ಹೋಗಿ ಸಾಷ್ಟಾಂಗ ತರಬೇಕಂತ ಒಳಗೆ ಹೋದಿವ. ಹೋಗಿ ಗೌಡತಿ ಕೇಳ್ತಾನಂತೀವ, ಏ ಹುಚ್ಚ ಗೌಡತಿ ಅಜ್ಜನಿಗೆ ಸಾಷ್ಟಾಂಗ ನೀಡೇ ಇಲ್ಲಲ್ಲ ನೀ ಅಂತೇಳಿ. ಅದಕ್ಕೆ ಸಾಷ್ಟಾಂಗ ನೀಡಿಲ್ಲ ಅಂತೇಳಿ ಗೌಡತಿ ಮನೆ ತುಂಬ ಹುಡುಕ್ತಾಳಂತೆ, ಸಾಷ್ಟಾಂಗ ಅಂದ್ರೆ ಏನಪ್ಪ ಏನ್ ಇರ್ತೈತಿ ಅಂತೇಳಿ. ಆಮೇಲೆ ಗೌಡತಿ ಏನ್ ಮಾಡ್ತಾಳೆ, ತನ್ನ ಮಗಳಿಗೆ ಒಂದು 5 ರೂಪಾಯಿ ಕೊಟ್ಟ ಅಲ್ಲಿ ಹೋಗು ಶೆಟ್ರ ಅಂಗಡಿ ಒಳಗ 5 ರೂಪಾಯಿ ಕೊಟ್ಟ ಸಾಷ್ಟಾಂಗ ತಗೊಂಬಾ ಅಂತ ಹೇಳ್ತಾರೆ. 5 ರೂಪಾಯಿ ಕೊಟ್ಟ ಸಾಷ್ಟಾಂಗ ತಗೊಂಬಾ ಅಂತ ಹೇಳ್ತಾರೆ. ಅದಕ್ಕೆ ನಾವು ಗೌಡನ ಮಗ ಒಳಗೋಗ ಶೆಟ್ರ ಅಂಗಡಿಗೆ ಹೋಗ್ತಿರ್ತಾನೆ ಮಧ್ಯಾಹ್ನ. ಮೊದಲ ಶೆಟ್ರು ಮಧ್ಯಾಹ್ನ ನಿದ್ದೆ ಮಾಡ್ತಿರ್ತಾರೆ, ಇವರು ನಿದ್ದೆಗನ್ನಾಗಿರ್ತಾರೆ ಶೆಟ್ರ. ಹೋಗಿ ಆ ಶೆಟ್ರಿಗೆ ಒಂದು ತೆಗಿ ತಿನ್ನಾಕತ್ತಂತ ಗೌಡನ ಮಗ, ನಮ್ಮವ್ವ 5 ರೂಪಾಯಿಗೆ ಸಾಷ್ಟಾಂಗ ಕೊಡೋದಾಗ್ಲಿ ಅಂತೇಳಿ. ಅದಕ್ಕೆ ನಾವು ಶೆಟ್ಟಿಗೆ ಇಲ್ಲೋ ಅಂತ ಹೇಳಿ ಬ್ಯಾಸರಾಗಿ ಗೌಡನ ಮಗನ ಒಂದು ಜೋರಲ್ಲೇ ಬಾರಿಸಿ ಗೆಡ್ಡಿಗೆ ಬಂದ ಕಳಿಸ್ಬಿಡ್ತಾನ. ಗೌಡನ ಮಗ ಹುಡ್ಕೋತ ಬರ್ತಾನ ಮನೆಗೆ ಬಂದ ಗೌಡತಿ ಕೇಳ್ತಾಳ, ತಂದೆನಪ್ಪ ಸಾಷ್ಟಾಂಗ ಅಂತೇಳಿ. ಹೂಯ್ಯವ್ ತಂದೆ ಅಂತ ಕೊಡಲ್ಲ ಅಂತಾಳ. ಒಂದ್ ಈಟ್ ಕೆಳಗೆ ಬಾಗ್ಲಿ ಅಂತಾನ. ಬಾಗ್ಲಿ ಗೌಡನ ಮಗ ಏನ್ ಮಾಡ್ತಾನ, ಗೌಡತಿಗೆ ಸರದ್ ನಿಂತು ಕೊಡ್ತಾನ. ಆಮೇಲೆ ಪಾಳೆ ಮುಂದೆ ಯಾರ್ರಿ ಗೌಡ ಬಂದ ತಂದನ ಸಾಷ್ಟಾಂಗಿ ಅಂತ ಕೇಳಿದವ. ಆಮೇಲೆ ಗೌಡತಿ ಮೊದಲ ಗೌಡನ ಮೇಲೆ ಸಿಟ್ಟಿಗೆ ಒಳಗ ಕರೆದ್ಲ ಗೌಡನ, ಬರ್ಲಿ ಸಾಷ್ಟಾಂಗ ಕೊಡ್ತಾನೆ ಅಂತ ಹೇಳಿ. ಆಮೇಲೆ ಗೌಡತಿ ಏನ್ ಮಾಡಿದ್ಲು, ಜೋರಾಗಿ ಸರದ್ ನಿಂತು ಗೌಡನ ಗೆಡ್ಡಿಗೆ ಕೊಡ್ತೀನಿ, ಇದನ್ನ ನೋಡಿ ಸಾಷ್ಟಾಂಗ ಅಂತ ಹೇಳಿ. ಮುಂದೆ ಯಾರು ಪಾಳೆ ಸಾಷ್ಟಾಂಗ ಹಾಕಂತ ಹೇಳಿದವಳು ಯಾರು, ಸ್ವಾಮಿಗಳು ನಾವ. ತಂದೆನಪ್ಪ ಹಾಕೋ ಸಾಷ್ಟಾಂಗ ಹಾಕ್ಲಿ, ಅಜ್ಜಾರ ಒಂದ್ ಈಟ್ ಮುಂದೆ ಬರ್ರಿ ಅನ್ನೋ ಗೌಡ. ಗೌಡತಿ ಮೇಲೆ ಸಿಟ್ಟು ತೆಗೆದ್ರು ನಮಗೂ ಒಂದು ಬೆತ್ತ. ಆಮೇಲೆ ನಾವು ಮುಂದೆ ಪಾಳೆ ಯಾರು ಹಾಕ್ಬೇಕು, ಯಾವ ರೀತಿ ತಗೊಳ್ಳೋರಿದ್ರು ಹಿಂಗ. ಅದಕ್ಕೆ ಜೀವನದೊಳಗ ಸಂಸ್ಕಾರ ಎಂಬುದು ಬಹಳ ಮುಖ್ಯ ಐತಿ. ತಂದೆ ತಾಯಿ ಅಂದ್ರೆ ಯಾರು, ಗುರುಗಳು ಅಂದ್ರೆ ಯಾರು, ಶಿಕ್ಷಕರು ಅಂದ್ರೆ ಯಾರು. ಆಗ ಸದಾಶಿವ ತಮ್ಮ ಕಾಲಜ್ಞಾನ ಹೇಳ ಮೊದಲ ಅಪ್ಪ ಅನ್ನಬೇಕಾದ್ರ ಒಪ್ಪತ್ತಿನ ಕೂಲಿ ಕೊಡುವಂತ ನಿರ್ಮಾಣ ಬರ್ತಾವ ಅಂತ ಹೇಳ. ಅಪ್ಪಗ ಅಪ್ಪ ಅನ್ನಬೇಕಾದ್ರೆ ಈಗ ನೋಡಿ ನೀವು ನಿಮ್ಮೊಳಗೆ ನೀವು ಮಕ್ಕಳನ್ನ ತಗೋರಿ, 100 ರೂಪಾಯಿ ಕೊಟ್ಟು ಅಷ್ಟೇ ನಿಮಗೆ ಅಪ್ಪ ಅಂತಾವ. ಇದಕ್ಕೆ ಅನ್ನಂಗಿಲ್ಲ ಅವ್ರ ಅಪ್ಪ ಅಂತೇಳಿ ಅಂತ ನಿರ್ಮಾಣ ಎಲ್ಲ ಬರ್ತಾವ ಅಂತ ಹೇಳ್ಯಾರ. ಅದಕ್ಕೆ ಆದಷ್ಟು ಇನ್ನೊಂದು ನಾನು ಬಹಳ ಮುಖ್ಯವಾಗಿ ಎಲ್ಲ ನಮ್ಮ ಹಿರಿಯರು ಹೇಳ್ಬೇಕಾಗಿತ್ತಂದ್ರೆ ನಿಮ್ಮ ಮಕ್ಕಳು ಕೇಳುವುದಕ್ಕೆ ಮುಖ್ಯ ಕಾರಣ ಶಿಕ್ಷಕರಲ್ಲ, ನಮ್ಮ ಮನೆಯೊಳಗೆ ಕೊಡುವಂತ ಸಂಸ್ಕಾರದ ಮೇಲೆ ಅದು ನಿಮ್ಮ ಮಕ್ಕಳ ಒಂದು ಭವಿಷ್ಯ ಹೋಗ್ತೈತಿ. ಯಾಕಪ್ಪ ಅಂದ್ರ ಎಲ್ಲರಿಗೆಲ್ಲ ಅಜ್ಜನ ಮಟ್ಟಕ್ಕೆ ಬರ್ತೀರಿ, ತೀರ್ಥ ಪ್ರಸಾದವನ್ನ ಮಾಡ್ತೀರಿ. ತೀರ್ಥ ಪ್ರಸಾದ ಮಾಡಿ ನೀವು ಸುಮ್ಮ ಬರಂಗಿಲ್ಲ, ಬಂದು ಮನೆಯೊಳಗೆ ಜಗಳ ತಕ್ಕೊಂಡು ನಿಂತು ಬಿಡ್ತೀರಿ. ನೀವು ಬೊಬ್ಬಾಲಿಗೆ ಹೋಗಿ ಹುಲ್ಲು ಕೊಂಡು ಬಂದ ಮನೆಯೊಳಗೆ ಜಗಳ ತೆಗಿತೀರಿ. ನೀವೆಲ್ಲ ಜಗಳಾಡೋದನ್ನ ನಿಮ್ಮ ಮಕ್ಕಳು ನೋಡ್ತಿರ್ತಾರೆ. ನೀವು ಮನೆಯೊಳಗ ನಿಮ್ಮ ಮಕ್ಕಳು ನೋಡ್ತಿರ್ತಾರೆ. ನೀವು ಗಂಡ ಹೆಂಡತಿ ಜಗಾಡ್ತಿರ್ತೀರಿ. ಇದನ್ನೆಲ್ಲ ನಿಮ್ಮ ಮಕ್ಕಳು ನೋಡಿ ಮುಂದೆ ದೊಡ್ಡವರಾದ್ಮೇಲೆ ಅವರು ನಿಮ್ಮ ಹಾದಿನ ಹಿಡಿದಿರ್ತಾರ ಅವರು. ಅದಕ್ಕೆ ದಯಮಾಡಿ ಆಗೆಲ್ಲ ಸದಾಶಿವಜ್ಜನವರು
ತಮ್ಮ ಸಿದ್ಧಿ ಸಾಧನೆ ಸಂಬಂಧ ಅವರು ತೀರ್ಥ ಪ್ರಸಾದವನ್ನು ತಗೊಂಡ್ರು. ನೀವು ಏನಾದ್ರು ಸಿದ್ಧಿ ಮಾಡ್ತಿದ್ರೆ ತೀರ್ಥ ಪ್ರಸಾದವನ್ನು ತಗೋರಿ, ಅದಕ್ಕೆ ಅಭ್ಯಂತರ ಇಲ್ಲ. ಈಗೆಲ್ಲ ನೋಡ್ಬೋದು ನೀವು, ಸದಾಶಿವಜ್ಜನವರು ತೀರ್ಥ ಪ್ರಸಾದವನ್ನ ಮಾಡ್ಬೇಕಾದ್ರೆ ಹಂಗ ಮಾಡ್ತಿರ್ಲಿಲ್ಲ. ಯಾವ್ದಾರ ಒಂದು ಕಟ್ಟಿ ಮೇಲೆ ಕುಂತ ತೀರ್ಥ ಪ್ರಸಾದವನ್ನ ಮಾಡ್ತಿದ್ರು ಅವರು. ನೀವು ಕಟ್ಟಿ ಮೇಲೆ ಕುಂತ ತೀರ್ಥ ಪ್ರಸಾದವನ್ನ ಮಾಡ್ತೀರಿ, ಅವರ ಕುತ್ತಂತ ಕಟ್ಟಿ ಪಾದಗಟ್ಟಿ ಆಗ್ಯಾವು. ನೀವು ಕಟ್ಟಿ ಮೇಲೆ ಕುಂತ ಕುಡಿತೀರಿ, ನೀವು ಕುಂತ ಏನಾದ್ರು ಪಾದಗಟ್ಟಿ ಆಗ್ಯಾವ? ನೀವು ಕುತ್ತಿದ್ದ ಪಾದಗಟ್ಟೆಕ್ಕಿದ್ದು ಅಂದ್ರೆ ಕುಡಿಯಿರಿ ನೀವು. ಅದಕ್ಕೆ ದಯಮಾಡಿ ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯರು ಹೇಳುವುದಂದ್ರೆ ಆದಷ್ಟು ತೀರ್ಥ ಪ್ರಸಾದವನ್ನ ದಯಮಾಡಿ ಎಲ್ಲರೂ ದೂರ ಬಿಟ್ಟು ಆದಷ್ಟು ಅಂಬಲಿ ಪ್ರಸಾದ ಮತ್ತು ಹಣೆಗಚ್ಚುಗಳ ಬೂದಿ ಪ್ರಸಾದಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಮ್ಮ ನಿಮ್ಮೆಲ್ಲರ ಮಕ್ಕಳನ್ನ ಮುಂದಿನ ಒಂದು ನಿರ್ಮಾಣದೊಳಗ ಇನ್ನಷ್ಟು ಎತ್ತರಕ್ಕೆ ಬರ್ತದೆ ಅಂತೇಳಿ ನಾನು ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಟ್ಟ ಬಹಳ ಹೆಮ್ಮೆ ಅನಿಸ್ತು. ನಮ್ಮ ಕನ್ನಡ ಶಾಲೆಯೊಳಗೆ ಇಂಥ ಒಂದು ಕಾರ್ಯಕ್ರಮ ಎಲ್ಲೋ ನಾನು ಒಂದು ಕ್ಷಣ ಒಂದು ಸಣ್ಣ ಹುಡುಗಾಗಿ ಅರ್ಬಿ ಹಾಕೊಂಡು ಓಡಾಡಕತ್ತೇನೋ ಅನ್ನಿಸ್ಬಿಡ್ತು. ಅಷ್ಟು ಚಂದ ಎಲ್ಲರೂ ಹುಡುಗರು ರೆಡಿ ಆಗ್ಯಾರ. ಇನ್ನು ನಾವು ಬಹಳ ಸಮಯ ವ್ಯರ್ಥವನ್ನು ಮಾಡಿದಾಗ ಇನ್ನೂ ಪುಟಾಣ ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ತಮ್ಮ ನೃತ್ಯ ಪ್ರದರ್ಶನವನ್ನು ಮಾಡೋದಾರ ಮುಂದಿನ ನಿರ್ಮಾಣ ಒಳಗ ಈ ಒಂದು ಶಾಲೆ ಇನ್ನೂ ಎಷ್ಟು ಎತ್ತರಕ್ಕೆ ಬೆಳೀಲಿ, ಆ ಸದಾಶಿವಚಂದ್ರಗಿರಿಯ ಆಶೀರ್ವಾದ ಸದಾಕಾಲ ಈ ಒಂದು ಗ್ರಾಮದ ಮೇಲೆ ಇರಲಿ ಅಂತ ಕೇಳ್ಕೊಂತ ಎರಡು ಮಾತಿಗೆ ನಾನು ವಿರಾಮವನ್ನ ಘೋಷಿಸ್ತೇನೆ. ನಾನು ಓಂ ಹರಿವ ಹಾವಿನ ಗಂಟ, ಉರಿವ ಕೆಚ್ಚಿದ ಗಂಟ, ಹಂಟ ಹಾರೂರ ಗಂಟ, ಮಂದ ಮುಸುಗರ ಗಂಟ, ಪುಂಡ ಜೈನರ ಗಂಟ, ಕೊಟ್ಟು ಕುಡಿಯುವವರ ಗಂಟ, ಇಟ್ಟು ಹೊಂದಿಸುವವರ ಗಂಟ, ಗಾಳಿ ಗಂಟ, ಧೂಳಿ ಗಂಟ, ಚಾಡ ಚಿಪ್ಪಾಡಿಯ ಗಂಟ, ನಾ ಅಂತವರ ಗಂಟ, ನೀ ಅಂತವರ ಗಂಟ, ತಂಗಳ ಬುದ್ಧಿ ಕಟ್ಟಿಟ್ಟವರ ಗಂಟ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಗಂಟ, ಅಡಿಯೋಳು ಮಣಿ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಂದೂತ ಬರ್ತಾನ ಒಡೆಯ ಸದಾಶಿವ ಬಹುಪರಾಕ್ರಮಿ. 1,45,500 पैगंबर जंगल से ताके 3 कोटी प्रचार की 2 करोड़ कोटी प्रचार की 2 करोड़ जय जय पार्वतीश्वर महादेव. ಗುರು ಎಂದರೆ ಗುರು ಗೋವಿಂದರಂತಿರಬೇಕು, ಶಿಷ್ಯರೆಂದರೆ ಶಿಶುನಾಳ ಶರೀಫರಂತಿರಬೇಕು. ಗುರು ಎಂದರೆ ರಾಮಕೃಷ್ಣ ಪರಮಹಂಸರಂತಿರಬೇಕು, ಶಿಷ್ಯನೆಂದರೆ ಸ್ವಾಮಿ